ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಇವತ್ತೊಂದು ಬಾಯಲ್ಲಿಟ್ಟರೆ ಹಾಗೆಯೇ ಕರಗೋಗುವಂತಹ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇ ಕಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮಂಗಳೂರು ಭಾಗದಲ್ಲಿ ಬಹಳ ಫೇಮಸ್ ಆಗಿರುವಂತಹ ಒಂದು ಸ್ವೀಟ್ ರೆಸಿಪಿ ಅಂತ ಇದನ್ನು ಹೇಳ್ಬೋದು. ತುಂಬ ಕಡಿಮೆ ಸಮಯ ಸಾಕು, ಹಾಗೆಯೇ ಕಡಿಮೆ ಸಾಮಗ್ರಿಯನ್ನು ಬಳಸಿ ಇದನ್ನು ಮಾಡಿಕೊಡ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಕಡಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ಒಂದು ದಪ್ಪ ತಳ ಇರುವಂತಹ ಪ್ಯಾನ್ ಆದರೂ ತಗೊಳ್ಬೋದು ಅಥವಾ ಒಂದು ಬಾಣಲಿಯನ್ನಾದರೂ ತಗೊಳ್ಬೋದು. ಅದರಲ್ಲಿ ಈಗ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ಮೆಜರ್ಮೆಂಟ್ ಕಪ್ಪಿಂದ ನಾನೀಗ ಹಾಕ್ಕೊಂಡಿದ್ದೀನಿ. ಈಗ ಅದಾದ ನಂತರ ಈಗ 1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಜರಡಿ ಹಿಡ್ಕೊಂಡು ಕೂಡ ಹಾಕ್ಕೊಳ್ಬೋದು ಇದಕ್ಕೆ. ನಾನು ಕೂಡ ಹಾಗೆಯೇ ಸ್ವಲ್ಪ ಜರಡಿ ಹಿಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಕಡಲೆ ಹಿಟ್ಟನ್ನು ಹಾಕಿ ಅದ ನಂತರ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಉರಿಯನ್ನು ಆದಷ್ಟು ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು. ಕಡಲೆ ಹಿಟ್ಟು ಆಮೇಲೆ ತುಪ್ಪದ ಜೊತೆಗೆಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕು. ನೋಡ್ಬೋದು ನೀವೀಗ ನಾನು ಕೂಡ ಹಾಗೆಯೇ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಘಮ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷದಿಂದ 6 ನಿಮಿಷ ಆದರೂ ತಗೊಳುತ್ತೆ. ಅಷ್ಟು ಟೈಮ್ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಈ ಕಡಲೆ ಹಿಟ್ಟನ್ನು ಹೈ ಫ್ಲೇಮ್ ಅಥವಾ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಹುರಿದ್ರೆ ನಿಮಗೆ ಘಮ ಕೂಡ ಅಷ್ಟು ಸರಿಯಾಗಿ ಬರೋದಿಲ್ಲ. ಆಮೇಲೆ ತಳ ಎಲ್ಲ ಸೀದು ಹೋಗುತ್ತೆ ಒಂದು. ಆಮೇಲೆ ಇದು ಕಡಿ ಟೆಕ್ಸ್ಚರ್ ಕೂಡ ಸರಿಯಾಗಿ ಬರದೆ ನಿಮಗೆ ಸಾಫ್ಟಾಗಿ ಕೂಡ ಬರೋದಿಲ್ಲ. ಅದಕ್ಕಾಗಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5ರಿಂದ 6 ನಿಮಿಷದ ಕಾಲ ಹುರ್ಕೊಂಡಾದ ನಂತರ ಇದನ್ನು ತೆಗೆದೀಗ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಈಗ ಇಲ್ಲಿ ಸಕ್ಕರೆ ಪಾಕವನ್ನು ಮಾಡಿಕೊಳ್ಬೇಕು. ಅದಕ್ಕಾಗಿ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ನಾವು ಯಾವ ಕಪ್ ಮೆಷರ್ಮೆಂಟಿಂದ ಕಡಲೆ ಹಿಟ್ಟನ್ನು 1.5 ಕಪ್ ಆಗುವಷ್ಟು ತಗೊಂಡಿದ್ದೀವಲ್ಲ, ಅದೇ ಕಪ್ಪಿನಿಂದ 1/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕಿ ಅರ್ಧ ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಇದನ್ನು ತುಂಬ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಪಾಕವನ್ನು ಮಾಡಿಕೊಳ್ಬೇಕು. ನಮಗೆ ಸ್ವಲ್ಪ ಹಾರ್ಡಾಗಿ ಅಥವಾ ಜಾಸ್ತಿ ಪಾಕ ಆದರೆ ಇದು ಸಾಫ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಒಂದೆಳೆ ಪಾಕ ಜಸ್ಟ್ ಬಂತು ಅನ್ನುವಾಗ ನಾವು ಉರಿಯನ್ನು ಆಫ್ ಮಾಡಿಕೊಳ್ಬೇಕು. ಅದಕ್ಕಾಗಿ ನಾನೀಗ ತೋರಿಸ್ತೀನಿ ಹಂತ ಹಂತವಾಗಿ ಯಾವ ಹಂತದಲ್ಲಿ ಹೇಗೆ ಬರುತ್ತೆ ಅಂತ. ಸಕ್ಕರೆ ಎಲ್ಲ ಕರಗಿ ಒಂದು ನೊರೆ ಬರುತ್ತೆ ನೋಡಿ, ಅಷ್ಟು ಬಂದರೆ ಸಾಕಾಗತ್ತೆ. ಆಮೇಲೆ ತೀರಾ ತುಂಬ ಒಂದೆಳೆ ಪಾಕ ಅಂತ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಕಡಿ ತುಂಬ ಹಾರ್ಡ್ ಆಗೋಗುತ್ತೆ. ಅದಕ್ಕೋಸ್ಕರ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕೈಗೆ ಜಿಡ್ಡಿನ ಅಂಶ ನಮಗೆ ಗೊತ್ತಾಗುತ್ತೆ. ಆಮೇಲೆ ಕೈಯಲ್ಲಿ ಮುಟ್ಟಿದಾಗ ಸ್ವಲ್ಪ ಬಂತು, ಒಂದು ಎಳೆ ನೋಡಿ ಇಷ್ಟು ಬಂತು ಅನ್ನುವಾಗಲೇ ಈಗ ಉರಿಯನ್ನು ಆಫ್ ಮಾಡಿಕೊಳ್ಳಿ. ಗ್ಯಾಸ್ ಉರಿಯನ್ನು ಬಂದ್ ಮಾಡಿ ಆದ ನಂತರ ನಾವು ಹುರಿದಿರುವಂತಹ ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಕಡಲೆ ಹಿಟ್ಟನ್ನು ಹಾಕಿ ಆದ ನಂತರ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಸ್ವಲ್ಪನೂ ನಾವು ಆಚೆ ಈಚೆ ಕೈ ಬಿಡದಂಗೆ ಇದನ್ನು ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಹುರಿದಿರುವಂತಹ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ ನಂತರ ನಾವು ಫ್ಲೇವರ್ಗೋಸ್ಕರ ಇಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಬೇಕು. ಸಣ್ಣದಾಗಿ ಈಗ ಫೈನಾಗಿ ಪುಡಿ ಮಾಡಿರುವಂತಹ ಏಲಕ್ಕಿ ಪೌಡ್ರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಫ್ಲೇವರ್ಗೋಸ್ಕರ ಅಷ್ಟೇ. ಈಗ ಇವೆಲ್ಲವನ್ನು ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವನ್ನು ಆಗಲೇ ಆಫ್ ಮಾಡ್ಕೊಂಡಿದ್ದೀನಿ ನಾನು, ಅದೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಉರಿಯನ್ನು ಹಚ್ಚೋದಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ಇನ್ನು ಸ್ಟವ್ ಮೇಲಿಂದ ಈ ಬಾಣಲಿಯನ್ನು ತೆಗೆದು ಕೆಳಗಡೆ ಇಳಿಸಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೋದು. ಆವಾಗ ಯಾವ ಥರದಲ್ಲಿ ನೀರಾಗಿತ್ತು ನೋಡಿ, ಈಗ ಟೆಕ್ಸ್ಚರ್ ಯಾವ ಥರ ದಪ್ಪ ಬಂದಿದೆ ಅಂತ ನೋಡ್ಬೋದು. ತುಂಬಾ ಥಿಕ್ನೆಸ್ ಬರುತ್ತೆ. ಹೀಗೆ ಮಾಡೋದ್ರಿಂದ ಕಡಿ ನಿಮಗೆ ತುಂಬ ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸರಿ ಸುಮಾರು ಒಂದು 5ರಿಂದ 6 ನಿಮಿಷ ಆದರೂ ತಗೊಳುತ್ತೆ. ಈ ಥರ ಬಿಸಿ ಇರುವಾಗಲೇ ನಾವು ಹೀಗೆ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ತಣ್ಣಗಾದ ನಂತರ ಇದು ಗಟ್ಟಿ ಆದರೆ ನಮಗೆ ಹೀಗೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಈಗ ನೀವು ನೋಡ್ತಿರ್ಬೋದು ಆವಾಗಕ್ಕಿಂತ ನೀರಾಗಿತ್ತು ನೋಡಿ, ಯಾವ ಥರ ಟೆಕ್ಸ್ಚರಿಗೆ ಬಂದಿದೆ ಅಂತ ನೋಡ್ಬೋದು. ತುಂಬ ಥಿಕ್ನೆಸ್ ಬಂದಿದೆ ಈಗ. ಇನ್ನು ಇದರಲ್ಲಿ ಸ್ವಲ್ಪ ಗಂಟೆಲ್ಲ ಇತ್ತು ಅಂತಂದರೆ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಈ ಥರ ಸೌಟಿನ ಸಹಾಯದಿಂದ ಹೀಗೆ ಮಾಡ್ಕೊಳ್ಬೋದು. ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿ ತನಕ ಹೀಗೆ ಮಿಕ್ಸ್ ಮಾಡೋದನ್ನು ಬಿಡಬಾರ್ದು. ಬಿಸಿ ಇರುವಾಗಲೇ ಹೀಗೆ ಮಾಡ್ತಾ ಹೋದ ಹಾಗೆ ಅದು ತಣ್ಣಗಾಗುತ್ತೆ. ತಣ್ಣಗಾದ ನಂತರ ಅದು ಗಟ್ಟಿಯಾಗ್ತಾ ಬರುತ್ತೆ. ಮಿಲ್ಕ್ ಮೇಡೆಲ್ಲ ಯಾವ ಇದರಲ್ಲಿ ಟೆಕ್ಸ್ಚರಲ್ಲಿ ಇರುತ್ತೆ ನೋಡಿ, ಅದೇ ಹಂತದಲ್ಲಿ ಇದು ಕೂಡ ಬರಬೇಕು. ನೋಡ್ಬೋದು ನೀವೀಗ ಕ್ರೀಮಿ ಟೆಕ್ಸ್ಚರಿಗೆ ಬರ್ತಾ ಇದೆ. ಇಷ್ಟ ಆದರೆ ಸಾಕಾಗುತ್ತೆ. ಇನ್ನು ತುಪ್ಪ ಸವರಿ ಇಟ್ಟಂತಹ ನಾವು ತಟ್ಟೆಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಬೋದು. ಆಮೇಲೆ 1 ಗಂಟೆ ತಣ್ಣಗಾಗೋದಕ್ಕೆ ಬಿಟ್ಟರೆ ಸಾಕು. ಜಾಸ್ತಿ ಹೊತ್ತು ಏನು ಹಿಡಿಯಲ್ಲ ಇದು. 2 ಗಂಟೆ 3 ಗಂಟೆ ಹೊತ್ತು ಆಮೇಲೆ ಫ್ರಿಜ್ಜಲ್ಲಿ ಇಡಬೇಕು ಹಾಗೆಲ್ಲ ಏನೂ ಇಲ್ಲ. ಕೇವಲ 1 ಗಂಟೆ ಸಾಕು. ಅಷ್ಟರಲ್ಲೇ ಅದು ತುಂಬ ಗಟ್ಟಿಯಾಗುತ್ತೆ.
ಈಗ ತುಪ್ಪ ಸವರಿ ಇಟ್ಟಂತಹ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇನ್ನು ತಣ್ಣಗಾದ ಬಳಿಕ ಇದನ್ನು ನೋಡೋಣ ಹೇಗೆ ಬಂದಿದೆ ಅಂತ. ಈಗ ಸರಿಯಾಗಿ ತಣ್ಣಗಾದ ಬಳಿಕ ನಾನೀಗ ಕಟ್ ಮಾಡ್ತಾ ಇದ್ದೀನಿ. ತಣ್ಣಗಾದ ಬಳಿಕನೇ ಇದನ್ನು ಕಟ್ ಮಾಡ್ಕೊಳ್ಬೇಕು. ನಾವು ಬಿಸಿ ಇರುವಾಗ ಇದಕ್ಕೆ ಮಾರ್ಕನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ನಿಮಗೆ ಯಾವ ಶೇಪಲ್ಲಿ ಬೇಕು ಇನ್ನು ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಕ್ವೇರ್ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ ಕಟ್ ಮಾಡೋದಕ್ಕೂ, ಹಾಗೆಯೇ ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು. ಆಮೇಲೆ ಬಾಯಲ್ಲಿಟ್ಟರೆ ಹಾಗೆಯೇ ಕರಗೋಗುವಂತಹ ಮೌತ್ ಮೆಲ್ಟಿಂಗ್ ಈ ಥರದ ಕಡಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ನನಗೆ ತಿಳಿಸೋದನ್ನು ಮರಿಬೇಡಿ. ಇನ್ನು ಮಕ್ಕಳಿಗೆಲ್ಲ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಥವಾ ಡಿಫ್ರೆಂಟ್ ಆಗಿರಬೇಕು ಅಂತಂದರೆ ಮೇಲಿಂದ ಗಾರ್ನಿಷ್ ಎಲ್ಲ ಮಾಡ್ಕೊಳ್ಬೋದು. ಬಾದಾಮ್ ಪೀಸ್ ಅಥವಾ ಪಿಸ್ತಾವನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿ ಮಾಡ್ಬೋದು, ಆ ಥರ ಕೂಡ. ಬಟ್ ಕಡಿ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಇದನ್ನು ಪ್ಲೇನಾಗಿ ಅಷ್ಟೇ ಚೆನ್ನಾಗಿ ಸ್ವೀಟು ಕೂಡ ರೆಡಿ ಆಗುತ್ತೆ. ಮಂಗಳೂರು ಭಾಗದಲ್ಲಿ ಬಹಳನೇ ಫೇಮಸ್ ಆಗಿರುವಂತಹ ಸ್ವೀಟ್ ಅಂತ ಹೇಳ್ಬೋದು ಇದನ್ನು 1 ವಾರದಿಂದ 15 ದಿವಸ ಎಲ್ಲ ಇಟ್ಕೊಂಡು ಏರ್ಟೈಟ್ ಕಂಟೈನರ್ಲಿ ಹಾಕಿ ಸ್ಟೋರ್ ಮಾಡಿ ತಿನ್ಬೋದು. ಅರ್ಧ ಗಂಟೆ ಎಲ್ಲ ಈ ಸ್ವೀಟು ರೆಡಿಯಾಗಿ ಹೋಗುತ್ತೆ. ನಾನೀಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ಪೀಸಾಗಿ ಬರ್ತಿದೆ ಅಂತ ನೀವು ಗಮನಿಸ್ತಾ ಇರ್ಬೋದು. ತುಂಬ ಸಾಫ್ಟಾಗಿ ಬಂದಿರುವಂತಹ ಕಡಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.